ಹಾಯ್ ಹಾಲ್ ಎಲ್ರಿಗೂ ನಮಸ್ಕಾರ. ಇವತ್ತಿನ ಇನ್ನೊಂದು ಜೊತೆ ನನ್ನ ಕತೆ ಧಾರಾವಾಹಿಯಲ್ಲಿ ಏನೆಲ್ಲ ಆಗುತ್ತೆ ಅಂತ ನಾನು ನಿಮ್ಗೆ ಹೇಳ್ತೀನಿ. ಅಲ್ಲಿವರೆಗೂ ಯಾರೆಲ್ಲ ನನ್ನ ಚಾನಲ್ ನೋಡಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಸಂಚಿಕೆ ಶುರುವನ್ನ ಅಶ್ವಿನ ಎಳ್ಕೊಂಡು ಬರ್ತಾ ಇರ್ತಾನೆ. ಈ ಕಡೆ ಅಜಿತ್ ಕೂಡ ಅಜಿತ್ ಕರ್ಕೊಂಡು ಬಂದು ನಿಲ್ಸಿದ ಮೇಲಿಂದ ಯಾಕೆ ನನ್ನ ಈ ಥರ ಕರ್ಕೊಂಡು ಬರ್ತಿದ್ದೀರ ಅಂತ ಕೇಳಿದಾಗ, ಯಾಕೆ ಅಂತ ನಿಂಗೆ ಗೊತ್ತಿಲ್ವಾ, ಎಂದಕ್ಕೆ ನೀನು ಭೂಮಿನ ಜಾಗದಲ್ಲಿ ಬಂದು ಮುಸ್ಕಾಕೊಂಡು ನಿಂತ್ಕೊಂಡಿದ್ದೆ, ಅವಳ ಜಾಗದಲ್ಲಿ ಬಂದು ನೀನು ತಾಳಿ ಕಟ್ಸ್ಕೋಬೇಕು ಅಂತ ಇದ್ದಿದ್ದ ಅಂತ ಕೇಳ್ತಿರ್ಬೇಕಾದ್ರೆ ಭೂಮಿನೂ ಕೂಡ ಕೇಳ್ತಿರ್ತಾಳೆ, ನನ್ನ ಜಾಗದಲ್ಲಿ ನೀವು ಬಂದು ತಾಳಿ ಕಟ್ಸ್ಕೋಬೇಕಂತ ಪ್ಲ್ಯಾನ್ ಮಾಡ್ಕೊಂಡು ಬಂದಿದ್ಯಾ, ಯಾರು ನೀನು, ಯಾಕೆ ಈ ಥರ ಎಲ್ಲ ಮಾಡ್ತಿದ್ಯಾ ಅಂತೇಳಿ ಭೂಮಿನೂ ಕೂಡ ಕೇಳ್ತಿರ್ತಾರೆ. ನನ್ನ ನಂಬಿ ನಾನು ಆ ಥರ ಮಾಡಿಲ್ಲ, ಬೇಕು ಅಂತ ಮಾಡಿಲ್ಲ ಅಂತೇಳಿ ಹೇಳ್ತಿರ್ತಾಳೆ ಈ ಕಡೆ ಅಶ್ವಿನಿನೂ ಕೂಡ. ಹಾಗಿದ್ಮೇಲೆ ಯಾಕೆ ಆ ಥರ ಮಾಡಿದೆ ಅಂತ ಈ ಕಡೆ ಸತ್ಯನೂ ಕೂಡ ಕೇಳ್ತಿರ್ತಾರೆ. ಅದು ಈ ಥರ ಈಗ ಅಂಜನನು ಕೂಡ ಪ್ಲ್ಯಾನ್ ಮಾಡಿದ್ಲು, ಭೂಮಿನ ಈ ಥರ ಎಲ್ಲ ಪ್ರಜ್ಞೆ ತಪ್ಪಿಸಿ ಆ ಜಾಗಕ್ಕೆ ಈ ಕಡೆ ಅಂಜನ ಹೋಗಬೇಕು ಅನ್ನೋ ವಿಷಯ ನನಗೆ ಗೊತ್ತಾಯಿತು. ಅದಕ್ಕೋಸ್ಕರ ನಾನು ಕೂಡ ಅಂಜನನಿಗೆ ಪ್ರಜ್ಞೆ ತಪ್ಪಿಸಿ ಅವಳ ವಿಷಯದಲ್ಲಿ ಭೂಮಿನೇ ಮದುವೆ ಆಗಬೇಕು ಅನ್ನೋ ಇಂಟೆನ್ಷನ್ ನನಗಿತ್ತು ನಿಮ್ಮ ಜೊತೆ. ಆದರೆ ಅಂಜನ ಈ ಥರ ಎಲ್ಲ ಕೆಲಸ ಮಾಡಿದ್ದು ನನಗೆ ಮಾಡ್ತಿರೋದು ವಿಷಯ ನನಗೆಲ್ಲ ಗೊತ್ತಾಯಿತು. ಅದಕ್ಕೆ ನಾನು ಅಂಜನನಿಗೆ ಆ ಥರ ಎಲ್ಲ ಮಾಡಿಬಿಟ್ಟು ನಾನು ಅವ್ಳ ಪ್ಲೇಸಲ್ಲಿ ಕೂತ್ಕೊಂಡಿದ್ದೆ. ಅಷ್ಟರಲ್ಲೇ ನಾನು ನಿಮಗೆ ವಿಷಯ ಹೇಳಬೇಕು ಅಂತಲೇ ಅಂದ್ಕೊಂಡಿದ್ದೆ. ಅಷ್ಟರಲ್ಲೇ ದೇವಿ ಅಮ್ಮನೂ ಕೂಡ ಬಂದುಬಿಟ್ರು. ಅಷ್ಟರಲ್ಲೇ ಅವ್ರು ನನಗೆ ಮುಸ್ಕಾಡ್ಕೊಂಡು ಆಚೆ ಬರ್ತಿದ್ರು. ಹೇಳೋಣ ಅಂತ ಅಂದ್ಕೊಂಡು ಅಷ್ಟೇ ನೀವು ಕೂಡ ಬಂದುಬಿಟ್ಟು, ಅದಕ್ಕೆ ಹೇಳೋದಕ್ಕಾಗಲಿಲ್ಲ ಅಂತೇಳಿ ಹೇಳ್ತಿರ್ತಾಳೆ. ಹೇಳೋದಕ್ಕಾಗಿಲ್ಲ ಅಂತ ಅಂದಮೇಲಿಂದ ನೀನು ನನಗೆ ಫೋನ್ ಮಾಡಾದರೂ ಹೇಳಬೇಕಿತ್ತು, ಫೋನ್ ಮಾಡಾದರೂ ಯಾಕೆ ಹೇಳಿಲ್ಲ, ನಿಜ ಹೇಳು, ನೀನು ಯಾರು ಅಂತ ನನಗೆ ಗೊತ್ತಾಗಬೇಕು, ಬೇಕು ಅಂತ ತಾನೇ ನೀನು ಭೂಮಿ ಜಾಗದಲ್ಲಿ ಬಂದು ಕುತ್ಕೊಂಡು ತಾಳಿ ಕಟ್ಸ್ಕೋಬೇಕು ಅಂತ ಇದ್ದಿದ್ದಲ್ವ ನೀನು ಅಂತೇಳಿ ಈ ಕಡೆ ಅಜಿತ್ ಕೂಡ ಹೇಳ್ತಿರ್ಬೇಕಾದ್ರೆ, ಇಲ್ಲ ನನ್ನ ನಂಬಿ, ನಮ್ಮ ಅಮ್ಮನ ನಾಣೆಗೂ ನಾನು ಈ ಥರ ಎಲ್ಲ ಕೆಲಸ ಮಾಡಿಲ್ಲ, ನನ್ನನ್ನು ಪ್ಲೀಸ್ ನಂಬಿ ಅಂತೇಳಿ ಈ ಕಡೆ ಅಶ್ವಿನಿ ಕೂಡ ಹೇಳ್ತಿರ್ತಾಳೆ. ನಿನ್ನ ನಂಬೋದಕ್ಕಾಗಲ್ಲ, ನೀನು ಇವಾಗಲೂ ಒಂದು ಕಟ್ಟೆ ಹೇಳ್ತಿದ್ದೆ, ಇವಾಗಲೂ ನೀನು ಸುಳ್ಳೇ ಹೇಳ್ತಿರೋದು, ನಿನ್ನಂತೂ ನಂಬೋದಕ್ಕಾಗಲ್ಲ ಅಂತ ಹೇಳ್ತಿರ್ಬೇಕಾದ್ರೆ, ನಾನು ನಂಬೇಕಂದ್ರೆ ನೀವೇನು ಮಾಡಬೇಕು ಹೇಳಿ ಅಂತ ಕೇಳಿದಾಗ, DNA ಟೆಸ್ಟ್ ಮಾಡಿಸ್ಬೇಕು ಅಂತ ಹೇಳ್ತಾರೆ. DNA ಟೆಸ್ಟ ಎಂತಕ್ಕೆ ಅಂತ ಕೇಳಿದಾಗ, ನೀನು ನಿಜವಾಗ್ಲೂ ಮನಸ್ವಿ ಅನ್ನೋದು ನನಗೆ ಈಗಲೂ ಡೌಟ್ ಇದ್ದೆ, ನೀನು ಯಾವಾಗ ನೀನು ನರ್ಸ್ ಆಗಿಲ್ಲ ಅನ್ನೋದು ನಾನು ಯಾವಾಗ ಬಯಲು ಮಾಡೋದು, ಆವಾಗ ನಿನ್ನ ಮೇಲೆ ನನಗೆ ತುಂಬ ಡೌಟ್ ಇದೆ, ಅದಕ್ಕೆ ನೀನು DNA ಟೆಸ್ಟ್ ಮಾಡಿಸೋಣ ಅಂತ ಹೇಳ್ತಿರ್ಬೇಕಾದ್ರೆ ಅದೇ ಟೈಮ್ಗೆ ಈ ಕಡೆ ಶಮಂತ್ ಕೂಡ ಬರ್ತಾನೆ. ಏನಾಯಿತು ಮಗಳು, ಯಾಕೆ ಈ ಥರ ಇದೆಯಾ ಅಂತ ಕೇಳ್ತಿರ್ಬೇಕಾದ್ರೆ, ಏನಿಲ್ಲಪ್ಪ ಸ್ವಲ್ಪ ತಲೆ ನೋಡ್ತಿದ್ದೆ, ಬನ್ನಿ ಹೋಗೋಣ ಅಂತ ಹೇಳ್ಬಿಟ್ಟು ಅವಳು ಕೂಡ ಅಲ್ಲಿಂದ ಕರ್ಕೊಂಡು ಹೋಗ್ತಾಳೆ. ಯಾಕೆ ಎಲ್ಲರೂ ಹಿಂಗೆ ನಿಂತಿದ್ದೀರಾ, ಬನ್ನಿ ಹೋಗೋಣ ಅಂತ ಹೇಳ್ಬಿಟ್ಟು ಸಂಗೀತನೂ ಕೂಡ ಮನೆಯವ್ರನ್ನೆಲ್ಲನೂ ಕರ್ಕೊಂಡು ಹೊರ್ತಾಳೆ. ಅವಳು ಇನ್ನೂ ಅವಾಗ ಶೀತ ಇನ್ನೂ ಕಮ್ಮಿ ಆಗಿರಲ್ಲ. ಅದೇ ಟೈಮ್ಗೆ ಈ ಕಡೆ ಇವಳನ್ನ ನಂಬೋದಕ್ಕಾಗಲ್ಲ ಸತ್ಯಣ್ಣ, ನೀನು ಮನೆಗೆ ಬಾ, ನೀನು ಡಾಕ್ಟರ್ಗೆ ಹೇಳು ಮನೆಗೆ ಬರೋದಕ್ಕೆ ಅಂತ ಹೇಳ್ತಿರ್ತಾನೆ. ಡಾಕ್ಟರ್ಗೆ ಸರಿ ಆಯಿತು ಹೇಳ್ತೀನಿ ಅಂತ ಸತ್ಯನೂ ಕೂಡ ಹೇಳ್ತಿರ್ತಾನೆ. ಅದೇ ಟೈಮ್ಗೆ ಮನೇಲಿ ಈ ಕಡೆ ಸಂಗೀತಗೆ ತುಂಬ ಹುಷಾರಿರಲ್ಲ. ಅದಕ್ಕೆ ಮನೆಯವರೆಲ್ಲರೂ ಡಾಕ್ಟರ್ ಕರೆಸ್ಬಿಟ್ಟು ಅವಳೆ ಚೆಕಪ್ ಮಾಡ್ಸೋಕ್ಕೆ ಅಂತ ಹೇಳಿದಾಗ, ಏನು ತಿಂದಿದ್ದೀರಾ, ಯಾಕೆ ಇಷ್ಟೊಂದು ಶೀತ ಆಗ್ತಿದೆ ಅಂತ ಕೇಳಿದಾಗ, ಏನಿಲ್ಲ ಫ್ರಿಜ್ಜಲ್ಲಿ ಐಸ್ ಕ್ರೀಮ್ ಇತ್ತು, ಚೆನ್ನಾಗಿ ತಿಂದ್ಬಿಟ್ಟೆ ಒಬ್ಬಳೆ ನಾನು, ಅದಕ್ಕೆ ಈ ಥರ ಎಲ್ಲ ಆಯಿತು ಅಂತೇಳಿ ಹೇಳ್ತಿರ್ಬೇಕಾದ್ರೆ ಈ ಕಡೆ ಅವ್ರ ಹಸ್ಬೆಂಡ್ ಕೂಡ ಹೇಳ್ತಾ ಇರ್ತಾನೆ, ಅಲ್ಲ ನಿನಗೆ ಮೈಗ್ರೇನ್ ಇದೆ, ನಿನಗೆ ಶೀತ, ಫ್ರಿಜ್ ಐಟಮ್ಸ್ ಏನು ತಿನ್ನಬಾರ್ದು ಅಂತ ನಿಂಗೆ ಗೊತ್ತಿದೆ, ನೀನು ಅಷ್ಟೊಂದು ಹೆಲ್ತ್ ಕಾನ್ಷಿಯಸ್ ಆಗಿದ್ರು ಯಾಕೆ ಈ ಥರ ಎಲ್ಲ ಮಾಡ್ತಿದ್ಯಾ ನೀನು ಅಂತೇಳಿ ಅವ್ರ ಹಸ್ಬೆಂಡ್ ಕೂಡ ಬೈತಾ ಇರ್ತಾರೆ. ಸ್ವಲ್ಪ ಹುಷಾರಾಗಿರಿ, ಮೆಡಿಸಿನ್ಸ್ ಟ್ಯಾಬ್ಲೆಟ್ಸ್ ಎಲ್ಲ ಕೊಡ್ತೀನಿ, ಅದನ್ನು ತೊಗೊಳ್ಳಿ, ಕ್ಲಿಯರ್ ಆಗುತ್ತೆ ಅಂತ ಈ ಕಡೆ ಡಾಕ್ಟರ್ ಕೂಡ ಹೇಳ್ತಾರೆ. ಈ ಕಡೆ ಭೂಮಿನ ಕೂಡ ಕೇಳ್ತಿರ್ತಾರೆ, ಅತ್ತೆ ಯಾಕೆ ನೀವು ಈ ಥರ ಎಲ್ಲ ಮಾಡಿದ್ರಿ ಅಂತ ಕೇಳ್ತಿರ್ಬೇಕಾದ್ರೆ, ಹಾಗಲ್ಲ, ನಾನು ಬೇಕು ಅಂತ ತಾನೇ ನೀವು ಈ ಥರ ಮಾಡಿದ್ದು ಅಂತ ಹೇಳ್ಬಿಟ್ಟು ಈ ಕಡೆ ಸತ್ಯ, ಈ ಕಡೆ ಅಜಿತ್ ಕೂಡ ಭೂಮಿ ಕೇಳ್ತಿರ್ಬೇಕಾದ್ರೆ, ಹೌದು ನಾನು ಇದಕ್ಕೆ ಪೂಜೆಗೆ ನಾವೇ ಕುತ್ಕೋಬೇಕಂತ ಡಿಸೈಡ್ ಆದಾಗ ನನಗೆ ತುಂಬ ಆಸೆ ಇತ್ತು, ನೀವಿಬ್ಬರು ಕುತ್ಕೋಬೇಕು ಅಂತ ಹೇಳ್ಬಿಟ್ಟು, ಅದಕ್ಕೆ ನಾನು ಈ ಥರ ಡಿಸೈಡ್ ಮಾಡಿಕೊಂಡೆ, ಅದಕ್ಕೆ ನನಗೆ ಹುಷಾರಿಲ್ಲದೆ ಥರ ನಾನೇ ಮಾಡ್ಕೊಂಡಿದ್ದು ಇದು ಅಂತ ಹೇಳ್ತಾ ಇರ್ತಾರೆ. ಅಮ್ಮ ನೀನು ನೆಕ್ಸ್ಟ್ ಟೈಮ್ ಈ ಥರ ಎಲ್ಲ ಮಾಡ್ಕೊಳಕ್ಕೆ ಹೋಗ್ಬೇಡ, ಯಾಕೆ ಬೇಕು ಈ ಥರ ಚಿಕ್ಕ ಚಿಕ್ಕ ಹುಡುಗಾಟ ನಿನಗೆ ಅಂತೇಳಿ ಹೇಳ್ತಿರ್ಬೇಕಾದ್ರೆ, ಪ್ರಾಮಿಸ್ ಮಾಡು ನೆಕ್ಸ್ಟ್ ಟೈಮ್ ನೀನು ಈ ಥರ ಮಾಡಲ್ಲ ಅಂತೇಳಿ ಈ ಕಡೆ ಸಂಗೀತ ಹತ್ರ ಪ್ರಾಮಿಸ್ ಇಸ್ಕೊತಾನೆ. ಈ ಕಡೆ ಅಶ್ವಿನಿ ಕೂಡ ಒಬ್ಬಳೆ ಮಾತಾಡ್ತಿರ್ತಾಳೆ, ಅಜಿತ್ ಕಡೆಯಿಂದ ನಾನು ಇವತ್ತು ತಾಳಿ ಕಟ್ಸ್ಕೊಂಡಿದ್ದೆ, ಇವತ್ತು ನಾನು ಈ ಮನೆ ಸೊಸೆಯಾಗಿ, ಈ ಮನೆ ವಾರಸಿಯಾಗಿ ನನಗೆ ಆಸ್ತಿ ಎಲ್ಲ ಒಡ್ತಿ ಆಗ್ತಿದ್ದೆ, ಆದರೆ ಅವನ್ನೆಲ್ಲ ತಪ್ಪಿಸ್ಬಿಟ್ಟು ಅವನ ಹತ್ರ ನಾನು ಹುಷಾರಾಗಿರಬೇಕು. ಈಗ ಅಜಿತ್ ಈ ವಿಷಯ ಮನೇಲಿ ಹೇಳಲ್ಲ ಅಂತ ಹೇಳಿದ್ದಾನೆ, ಆದರೂ ಅವನು ನಂಬೋದಕ್ಕಾಗಲ್ಲ, ಯಾವುದೇ ಕಾರಣಕ್ಕೂ ಹೇಳ್ತಾನೆ, ಅದಕ್ಕೆ ನಾನು ಒಂದು ಪ್ಲ್ಯಾನ್ ರೆಡಿ ಮಾಡ್ಕೊಂಡಿರಬೇಕು ಅಂತ ಹೇಳ್ತಿರ್ತಾನೆ. ಈ ಕಡೆ ಭೂಮಿ ರೂಮಲ್ಲಿ ಎಲ್ಲನೂ ರೆಡಿ ಮಾಡ್ತಿರ್ತಾರೆ. ಈ ಕಡೆ ಅಜಿತ್, ಈ ಕಡೆ ಸತ್ಯನು ಮತ್ತು ಪಲ್ಲವಿ ಎಲ್ಲರೂ ರೆಡಿ ಮಾಡ್ತಾ ಇರ್ತಾರೆ. ಡೆಕೋರೇಷನ್ ಎಲ್ಲ ರೆಡಿ ಮಾಡ್ತಾ ಇರಬೇಕಾದ್ರೆ ಅದೇ ಟೈಮ್ಗೆ ಈ ಕಡೆ ಭೂಮಿನೂ ಮತ್ತು ಅಜಿತ್ ಇಬ್ಬರು ಕೂಡ ಬರ್ತಾರೆ. ಏನಪ್ಪ ಮದುಮಕ್ಕಳು ಹೇಗಿದ್ದೀರಾ ಅಂತೇಳಿ ಕೇಳ್ತಿದ್ದೆ. ಅಜಿತ್ ಸತ್ಯನ ಏನಿದೆಲ್ಲ ಅಂತ ಹೇಳ್ತಿರ್ಬೇಕಾದ್ರೆ, ಹೇಗಿದ್ರು ನೀನು ತಾಳಿ ಕಟ್ಟಿದ್ದೆ, ಅದಕ್ಕೆ ಇದೊಂದು ಫಸ್ಟ್ ನೈಟ್ ಆಗಲಿ ಅಂತ ಹೇಳಿ ನಾವು ಮಾಡ್ತಿರೋದು, ನನಗಂತೂ ಇಲ್ಲಿ ನಿಂತ್ಕೊಳ್ಳೋಕೆ ತುಂಬ ನಾಚಿಕೆ ಆಗ್ತಿದೆ ಸತ್ಯಣ್ಣ, ನೀವೇನಾದರೂ ಮಾತಾಡ್ಕೊಳ್ಳಿ, ನಾನು ಇಲ್ಲಿಂದ ಹೊರಟೋಗ್ತೀನಿ ಅಂತ ಹೇಳಿ ಈ ಕಡೆ ಪಲ್ಲವಿ ಕೂಡ ಹೇಳ್ತಿರ್ತಾರೆ. ಅಯ್ಯೋ ಏನು ನಾಚಿಕೆ, ಎಲ್ಲರೂ ಆಗೋದ್ರಿಂದ ತಾನೇ ಎಲ್ಲರೂ ಮಾಡ್ತಿರೋದು ಅಂತ ಕೇಳ್ತಾರೆ. ಅಯ್ಯೋ ನನ್ನ ಕೈಲಾಗ ಹೊರಟೋಗ್ತೀನಿ ಅಂತ ಪಲ್ಲವಿ ಹೋಗ್ತಾಳೆ. ಅಯ್ಯೋ ನನಗೂ ನಾಚಿಕೆ ಆಗ್ತಿದೆ, ನಾನು ಹೋಗ್ತೀನಿ ಅಂತೇಳಿ ಈ ಕಡೆ ಸತ್ಯ ಹೋಗ್ತಾ ಇರಬೇಕಾದ್ರೆ ಅಜಿತ್ ತಡೆದ್ಬಿಟ್ಟು, ಏನು ಸತ್ಯನ ಏನು ಆಟ ಆಡ್ತಿದ್ಯಾ ನೀನು, ನಾನು 2 ಗಂಟೆ ಕಟ್ಟಿದ್ದು ಎಂತಕ್ಕೆ ಅಂತ ಉದ್ದೇಶ ನಿನಗೂ ಗೊತ್ತು, ಆದರೆ ನೀನು ಎಲ್ಲರ ಮುಂದೆನೂ ನೀನು ಇನ್ನೊಂದು ಗಂಟೆ ಕಟ್ಟು 3 ಗಂಟೆ ಕಟ್ಟಬೇಕಂತ ಯಾಕೆ ಹಂಗಂತೆ, ಬೇಕು ಅಂತ ಮಾಡ್ತಿದ್ಯಲ್ವಾ ನೀನು ಅಂತೇಳಿ ಹೇಳ್ತಿರ್ಬೇಕು. ಹಾಗಲ್ಲ, ಹೇಗಿದ್ರು ನಾನು ಆಲ್ರೆಡಿ 3 ಗಂಟೆ ಕಟ್ಟಿದ್ದೆ, ಇದೊಂದು 3 ಗಂಟೆ ಕಟ್ಟಿದ್ರೆ ಏನಾಗುತ್ತೆ, ಎಲ್ಲರ ಆಶೀರ್ವಾದ ಸಿಗುತ್ತಲ್ವ ನಿನಗೆ ಅಂತೇಳಿ ಹಾಗಂದೆ ಅಂತ ಹೇಳ್ತಾರೆ.
ಏನು ಇಂಟೆನ್ಷನ್ ನಾನು 2 ಗಂಟೆ ಕಟ್ತೆ ಅಂತ ನಿನಗೆ ಗೊತ್ತು, ನೀನು ಬೇಕು ಅಂತ ಮಾಡ್ತಿದ್ದೆ. ಅದು ಅಲ್ಲದೆ ಇವಾಗ ಬಂದ್ಬಿಟ್ಟು ಫಸ್ಟ್ ನೈಟ್ ಅಂತ ಹೇಳಿ ಡೆಕೋರೇಟ್ ಎಲ್ಲ ಮಾಡ್ತಿದ್ದೆ. ಯಾಕೆ ಬೇಕು ಕಣ ಅದು ಸತ್ಯಣ್ಣ ನಿನಗೆ ಅಂತ ಹೇಳಿ ಹೇಳ್ತಿರ್ಬೇಕಾದ್ರೆ, ಯಾಕೆ ಬೇಕು ಅಂದರೆ ಭೂಮಿ ನನ್ನ ಸ್ವಂತ ತಂಗಿ ಥರ ಅಂದ್ಕೊಂಡಿದ್ದೀನಿ, ಅದಕ್ಕೆ ನಾನು ಈ ಥರ ಎಲ್ಲ ಮಾಡ್ತಿದ್ದೀನಿ ಅಂತ ಹೇಳ್ತಿರ್ತಾನೆ. ನೀನು ಸ್ವಂತ ತಂಗಿನೇ ನನ್ನನ್ನ ಲವ್ ಮಾಡಿದ್ದು ನಿಜ, ಆದರೆ ನನಗೆ ಅವಳೇ ಜಾಸ್ತಿ ಮನಸ್ಸಲ್ಲಿರೋದು, ನನಗೆ ಅವಳು ಬಿಟ್ಟು ಬೇರೆ ಇನ್ಯಾರೂ ನನ್ನ ಮನಸ್ಸಲ್ಲಿ ಜಾಗ ಇರೋಲ್ಲ ಅಂತ ಗೊತ್ತಿದ್ರೂ ಕೂಡ ನೀನು ಈ ಥರ ಎಲ್ಲ ಆಡ್ತಿದ್ಯಾ ಅಂತ ಹೇಳಿ ಕಡೆಗೆ ಅಜಿತ್ ಕೂಡ ಹೇಳ್ತಾ ಇರ್ತಾನೆ. ನಿನ್ಗೆ ಎಷ್ಟು ಸಲ ಹೇಳಿ ಅವಳು ಬಿಟ್ಟರೆ ಇನ್ಯಾರೂ ನನ್ನ ಜೀವನದಲ್ಲಿ ಜಾಗ ಎಲ್ಲ ಮನಸ್ಸಲ್ಲಿ ಜಾಗ ಕೊಡಲ್ಲ, ನೀನು ಏನೇ ಅನ್ಕೋ, ಎಷ್ಟೇ ತಿಪ್ಪರ್ಲಾಗ ಹಾಕಿದ್ರು ಆ ಥರ ಜಾಗ ಯಾರಿಗೂ ಕೊಡಲ್ಲ ನಾನು ಅಂತ ಹೇಳ್ತಿರ್ಬೇಕಾದ್ರೆ, ನಿನಗೊಂದು ವಿಷಯ ಹೇಳ, ನಿನ್ನ ಮನಸ್ಸಲ್ಲಿ ಅವಳಿಗೆ ಜಾಗ ಇಲ್ಲ ಅಂತ ಅಂದರೆ ನಿನಗೆ ಭೂಮಿ ಮೇಲೆ ಪ್ರೀತಿ ಹುಟ್ಟಿದೆ, ನಿಮ್ಮಿಬ್ಬರ ಮಧ್ಯದಲ್ಲಿ ಏನೋ ಒಂದು ನಡೀತಿದೆ, ಆದರೆ ನಿನಗೂ ಗೊತ್ತಾಗ್ತಿಲ್ಲ, ಅದು ಭೂಮಿಗೂ ಗೊತ್ತಾಗ್ತಿಲ್ಲ ಅಂತ ಹೇಳಿ ಈ ಕಡೆ ಸತ್ಯ ಕೂಡ ಹೇಳ್ತಾನೆ. ನೀನಿಗೆ ಗೊತ್ತಾಗಬೇಕು ಅಂತ ಏನಿಲ್ಲ, ನಾವಿಬ್ಬರು ಹೇಗಿರಬೇಕು ಅನ್ನೋದು ನನಗೆ ಗೊತ್ತು, ನೀನು ಸುಮ್ಮನೆ ಹೀರೋ ಅಂತೇಳಿ ಹೇಳ್ತಾ ಇರ್ತಾನೆ ಈ ಕಡೆ ಅಜಿತ್ ಕೂಡ. ಆಗಿದ್ಮೇಲೆ ನಿಮ್ಮ ಇಷ್ಟ, ನೀವು ಹೇಗಾದ್ರೂ ಆದರೆ ನನಗೆ ಅನ್ಸಿರೋದೇನಾದರೂ ನಾನು ನಿನಗೆ ಹೇಳಿದ್ದೀನಿ, ಒಟ್ಟಲ್ಲಿ ನಿಮ್ಮಿಬ್ಬರ ಮಧ್ಯದಲ್ಲಿ ಪ್ರೀತಿ ಇದೆ, ಅದು ನಿಮ್ಮಿಬ್ಬರಿಗೂ ಗೊತ್ತಾಗ್ತಾ ಇಲ್ಲ ಅಂತ ಹೇಳಿ ಹೇಳ್ತಾ ಇರ್ತಾನೆ ಈ ಕಡೆ ಅಜಿತ್ ಕೂಡ. ಸಾಹಿತ್ಯನ ನುಡಿಸಲಿ ನನ್ನ ದೇಹದಲ್ಲಿ ಎಲ್ಲದರಲ್ಲೂ ಬೆರ್ತೋಗಿದ್ದಾಳೆ, ಅಂದದಲ್ಲಿ ಆ ಜಾಗನ ಬೇರೆಯವ್ರಿಗೆ ಕೊಡೋದಕ್ಕೆ ನಂಗೆ ಒಂಚೂರು ಇಷ್ಟ ಇಲ್ಲ ಸತ್ಯನ. ಎಲ್ಲ ನಿನಗೆ ವಿಷಯ ಗೊತ್ತಿದ್ರು ಕೂಡ ಯಾಕೆ ನೀನು ಪದೇ ಪದೇ ಭೂಮಿ ಮೇಲೆ ಅಷ್ಟೊಂದು ಕಾಳಜಿ ತೋರಿಸ್ತೀಯ, ಭೂಮಿನೇ ಇಷ್ಟೊಂದು ಇದೆಲ್ಲ ಇದು ಮಾಡ್ತೀಯ ಅಂತ ಹೇಳಿ ಹೇಳ್ತಿರ್ಬೇಕಾದ್ರೆ, ಯಾಕಂದರೆ ಅವಳು ನನ್ನ ತಂಗಿ ಥರ ನಾನು ಅಂದ್ಕೊಂಡಿದ್ದೀನಿ, ಅದಕ್ಕೇ ಅವಳು ಅಟ್ಲೀಸ್ಟ್ ಸಾಹಿತ್ಯ ಇಲ್ಲ ಅನ್ನೋ ಜಾಗದಲ್ಲಿ ಅವಳಾದ್ರೂ ಇರಲಿ, ಎಲ್ಲನೂ ನಿನ್ನ ಆಸೆ ಎಲ್ಲ ತೀರಿಸ್ಕೊಳ್ಳಿ ಅಂತೇಳಿ ನಾನು ಹಂಗೆ ಮಾಡಿದಷ್ಟೇ, ಆಯಿತಾ, ನಿನ್ನ ಇಷ್ಟ ಅಂತೇಳಿ ಹ್ಯಾಪಿ ಮ್ಯಾರಿಡ್ ಲೈಫ್, ನಾನು ಇಲ್ಲಿಂದ ಹೋಗ್ತೀನಿ ಅಂತ ಹೇಳ್ಬಿಟ್ಟು ಈ ಕಡೆ ಸತ್ಯನೂ ಕೂಡ ಅಲ್ಲಿಂದ ಹೊರಡ್ತಾನೆ. ಭೂಮಿನೂ ಕೂಡ ಈ ಕಡೆ ಒಬ್ಬಳೇ ರೂಮಲ್ಲಿ ಕೂತ್ಕೊಂಡು ಯೋಚನೆ ಮಾಡ್ತಾ ಇರ್ತಾಳೆ, ಹೇಗೆ ಅವ್ರ ಅತ್ತೆ ಹುಷಾರಿಲ್ದಿರೋ ಥರ ಆದರೂ ಅವ್ರ ಮನೆಗೆ ಇದು ಅರ್ಶಿನ ಕುಂಕುಮಕ್ಕೆ ಅಂತ ಬಂದಿದ್ದು ಎಲ್ಲನೂ ಕೂಡ ಯೋಚನೆ ಮಾಡ್ತಾ ಇರ್ತಾಳೆ. ಈ ಕಡೆ ಅವ್ರ ಅತ್ತೆ ಹೇಳಿದ್ದು ನಿಮ್ಮಿಬ್ಬರನ್ನೇ ಪೂಜೆ ಕೂರಿಸ್ಬೇಕು ಅಂತ ನಾನು ಈ ಥರ ಎಲ್ಲ ಪ್ಲ್ಯಾನ್ ಮಾಡಿದ್ದು ಅಂತ ಹೇಳ್ತಿರ್ಬೇಕಾದ್ರೆ, ಈ ಕಡೆ ಅದೇ ಟೈಮ್ಗೆ ಅಜಿತ್ ಕೂಡ ಬರ್ತಾನೆ. ಅಜಿತ್ ಕೂಡ ರೂಮಿಗೆ ಬಂದ್ಬಿಟ್ಟು ಏನು ಯೋಚನೆ ಮಾಡ್ತಿದ್ಯಾ, ಏನಾಯಿತು ಅಂತ ಕೇಳ್ತಿರ್ಬೇಕಾದ್ರೆ, ನನಗೆ ತುಂಬ ಬೇಜಾರಾಗ್ತಿದೆ ಅಂತೇಳಿ ಹೇಳ್ತಿರ್ತಾನೆ. ನನಗೇನು ಖುಷಿ ಆಗ್ತಿದೆಯಾ ಅಂತೇಳಿ ಈ ಕಡೆ ಕೇಳ್ತಿದ್ದಾನೆ. ಹಾಗಲ್ಲ, ನನಗೆ ಅತ್ತೆ ವಿಷಯದಲ್ಲಿ ತುಂಬ ಬೇಜಾರಾಗ್ತಿದೆ ಅಂತೇಳಿ ಹೇಳ್ತಿರ್ತಾಳೆ. ಅತ್ತೆ ವಿಷಯದಲ್ಲಿ ಯಾಕೆ ಅಂದರೆ, ಅಲ್ಲ ನಾವು ಒಂದ್ಸಲ ನಾನು ಪೂಜೆ ರಥ ಇಟ್ಕೊಂಡಾಗ ಮನೆಯವ್ರಿಗೆಲ್ಲರಿಗೂ ಮದ್ಬರ ಔಷಧಿ ಕೊಟ್ಬಿಟ್ಟು ಅವರು ಅರ್ಶಿನ ಕುಂಕುಮಕ್ಕೆ ಅಂತ ಬಂದರು. ಇವಾಗ ನಾವು ಪೂಜೆ ಕುತ್ಕೋಬೇಕು ಅಂತ ಹೇಳ್ಬಿಟ್ಟು ಅವರು ಕೂಡ ಅವರಾಗೆ ಹುಷಾರು ತಪ್ಪಿ ಅವರೇ ಈ ಥರ ಎಲ್ಲ ಮಾಡಿದ್ದಾರೆ. ಅವ್ರು ನೋಡಿದ್ರೆ ತುಂಬ ಸೀರಿಯಸ್ಸಾಗಿ ತೊಗೊಂಡಿದ್ದಾರೆ ಅನಿಸುತ್ತೆ ನಮ್ಮ ರಿಲೇಷನ್ಶಿಪ್ಪು. ಆದರೆ ನಾವಿಬ್ಬರು ಅಗ್ರಿಮೆಂಟಲ್ಲಿ ಮದುವೆ ಆಗಿದ್ದೀವಿ ಅಂತ ಅವ್ರಿಗೆ ಗೊತ್ತಿರಲಿಲ್ಲ. ಆದರೆ ನನಗೆ ಅನಿಸಿರೋ ಪ್ರಕಾರ ನನಗೇನು ಹೇಳ್ತೀನಿ ಅಂತ ಅಂದರೆ, ನಮ್ಮಿಬ್ಬರು ಅಗ್ರಿಮೆಂಟ್ ಒಂದು ವರ್ಷಕ್ಕೆ ನಾವಿಬ್ಬರು ಅಗ್ರಿಮೆಂಟ್ ಮದುವೆ ಮಾಡ್ಕೊಂಡಿದ್ದೀವಿ ಅಂತ ನಾವು ಈ ವಿಷಯನ ಅತ್ತೆಗೆ ಹೇಳೋಣ ಅಂತ ಹೇಳಿ ಹೇಳ್ತಾ ಇರ್ತಾಳೆ. ಏನು ಅಮ್ಮಂಗೆ ಹೇಳ್ಬೇಕು ಅಂತ ಅಂದ್ಕೊಂಡಿದ್ಯಾ, ಯಾಕೆ ಅಂತ ಕೇಳ್ದಾಗ, ಹಾಗಲ್ಲ, ಅವ್ರಿಗೆ ಯಾವಾಗಲೂ ವಿಷಯ ಗೊತ್ತಾಗಿ ಒಂದು ವರ್ಷ ಆದಮೇಲೆ ವಿಷಯ ಗೊತ್ತಾಗಿ ಅವ್ರು ತುಂಬ ಏನೋ ಒಂದು ಸೀರಿಯಸ್ಸಾಗಿ ವಿಷಯ ತೊಗೊಳ್ಳೋ ಬದಲು ನಾವು ಇವಾಗಲೇ ಹೇಳಿದ್ರೆ ಚೆನ್ನಾಗಿರುತ್ತೆ, ಇವಾಗಾದರೂ ಒಂದು ಸ್ವಲ್ಪ ನೋವು ತಡ್ಕೊತಾರೆ, ಅದು ಇದು ಏನೋ ಒಂದು ಮಾಡಿ ಖುಷಿ ಪಡ್ತಾರೆ, ಸರಿ ಹಾಕ್ತಾರೆ, ಅದು ಆವಾಗ ಗೊತ್ತಾಗೋದಕ್ಕಿಂತ ಇವಾಗಲೇ ಗೊತ್ತಾಗಲಿ ಅಂತ ಹೇಳ್ಬಿಟ್ಟು ಕಡೆ ಭೂಮಿ ಹೇಳ್ತಿರ್ಬೇಕಾದ್ರೆ, ಸರಿ ಹೋಗಿ ಹೇಳೋಗು ಅಂತ ಹೇಳಿ ಹೇಳ್ತಿರ್ತಾನೆ. ನಿಂತ್ಕೋ, ನಾನು ಹೇಳಿದ ತಕ್ಷಣ ಹೋಗಿ ಸರ್ ನಿನ್ಗೆ ಗೊತ್ತಾಗೋದಿಲ್ವಾ, ಅಮ್ಮಂಗೆ ಏನಾದರೂ ಆದರೆ ಮುಂದೆ ನಾನು ನೋಡ್ಕೊತೀನಿ, ನಾನು ಸರಿ ಮಾಡ್ಕೊತೀನಿ, ನೀನು ಇವಾಗ ಸತ್ಯ ಏನು ಸೊಸೆ ಪದವಿ ತೊಗೋಬೇಕು ಅಂತೇಳಿ ನೀನು ಈ ಥರ ಎಲ್ಲ ಮಾಡಬೇಡ ಅಂತೇಳಿ ಹೇಳ್ತಿರ್ತಾಳೆ. ಅಯ್ಯೋ ನಾನೇ ತೊಗೋಬೇಕು ಅಂತ ಅಲ್ಲ ಸೊಸೆ, ನನಗೆ ಮನೆಯವ್ರ ಮೇಲೆ ನೀವು ಪದೇ ನನಗೆ ಹೇಳಕ್ಕೆ ಬರ್ಬಿಡು, ಅಗ್ರಿಮೆಂಟ್ ಮಾಡ್ಕೊಂಡಿದ್ದೀವಿ ನಮ್ಮ ಮದುವೆ ಅಗ್ರಿಮೆಂಟ್ ಅಂತ ನಿಂಗೆ ಗೊತ್ತಾಗುತ್ತೆ, ನಿಮ್ಗಿನ ಹೆಚ್ಚಾಗಿ ನನಗೆ ಗೊತ್ತಾಗುತ್ತೆ, ಆಯಿತಾ, ಹಂಗಂದ್ರೆ ನೀವು ಕಂಟ್ರೋಲ್ ತಪ್ಪೋದು, ಆದರೆ ನಾನಂತೂ ಕಂಟ್ರೋಲ್ ತಪ್ಪಲ್ಲ, ನಾನು ಹೇಗಿರಬೇಕು ಅದು ನನಗೆ ಗೊತ್ತು ಅಂತ ಹೇಳಿ ಈ ಕಡೆ ಹೇಳ್ತಿರ್ತಾಳೆ. ಹಾಗಿದ್ಮೇಲೆ ನೀನು ನಿಂತಿಗೆ ಪ್ರತಿ ಸಲ ಅಮ್ಮಂಗೆ ನೋಡ್ಕೋಬೇಕು ಅಂತ, ಯಾಕಂದರೆ ಮನೆಯವ್ರು ಎಲ್ಲರೂ ನನ್ನ ವಿರುದ್ಧ ನಿಂತ್ಕೊಂಡ್ರೆ, ಅಮ್ಮ ಮಾತ್ರ ನನ್ನ ವಿರುದ್ಧ ನಿಂತಿರೋ, ಅವ್ರು ನನ್ನ ತುಂಬ ಚೆನ್ನಾಗಿ ನೋಡ್ಕೊಂಡಿದ್ರು, ಅದೊಂದು ಕಾಳಜಿಗೋಸ್ಕರ ನಾನು ಅಮ್ಮಂಗೆ ಈ ವಿಷಯ ಹೇಳೋಣ ಅಂತ ಹೇಳಿ ಹೇಳ್ತಿರೋದು ಅಂತ ಹೇಳಿ ಕಡೆ ಭೂಮಿ ಕೂಡ ಹೇಳ್ತಾಳೆ. ಅದಕ್ಕೆ ಅಜಯ್ ಆ ಥರ ಏನೂ ಬೇಡ, ನನ್ನ ಅಮ್ಮಂಗೆ ಏನಾದರೂ ಆದರೆ ನಾನು ನೋಡ್ಕೊತೀನಿ, ನೀನು ಪಾಡಿಗೆ ನೀರು, ನಮ್ಮ ಅಗ್ರಿಮೆಂಟ್ ಮುಗಿದ ತಕ್ಷಣ ನಾವು ಬೇರೆ ಆಗಬೇಕು ಅಂತೇಳಿ ಹೇಳ್ತಿರ್ಬೇಕಾದ್ರೆ, ನನಗೆ ಗೊತ್ತು ಅಗ್ರಿಮೆಂಟಾಗಿ ಒಂದಿನ ಆದರೂ ನಾನು ಹೆಚ್ಚು ಕಮ್ಮಿ ಆದರೂ ಇಲ್ಲಿ ಇರೋದೇ ಇಲ್ಲ ಅಂತೇಳಿ ಹೇಳ್ತಿರ್ತಾರೆ. ಹೌದಾ ಸರಿ ಆಯಿತು ಅಂತೇಳಿ ಅವಳು ಕೂಡ ಹೇಳ್ತಿರ್ತಾರೆ. ಬಾ ಹೆಂಗಿದ್ರು ನೀವು ಮದುವೆ ಆಗಿದ್ದೀವಿ ಅಂತ ಹೇಳಿ ಈ ಥರ ಎಲ್ಲ ಆಡ್ತಿದ್ದೀಯಲ್ಲ, ಬಾ ನಾವು ಫಸ್ಟ್ ನೈಟ್ ಮಾಡ್ಕೊಳ್ಳೋಣ ಅಂತ ಹೇಳ್ತಿದ್ದೆ. ಅಯ್ಯೋ ಅದು ಸಾಹೇಬ್ರೆ ನೀವೇನು ಮಾಡ್ತಿದ್ದೀರಾ, ಹಿಂಗೆಲ್ಲ ಆಡ್ತಿದ್ದೀರಲ್ಲ ಅಂತ ಹೇಳಿದಾಗ, 2 ಬಟನೆಲ್ಲ ಬಿಚ್ಕೊಂಡೆಲ್ಲ ಬರ್ತಿದ್ದೀರಾ, ಇನ್ನೊಂದು 2 ಬಟನ್ ಇದೆ ಅಷ್ಟೇ, ಬೇಡ ನನಗೆಲ್ಲ ಆಗಲ್ಲ ಅಂತ ಹೇಳ್ತೀವಿ. ಏನು ನಿನ್ನ ಕೈಲಾಗಲ್ಲ, ನಿಂದನೇ ಹೇಳಿದ್ದು ಸತ್ಯ, ಏನೋ ಸೊಸೆ ಹಾಗೆ ಹೀಗೆ ಅಂತ ಅಂದ್ಕೊಂಡು ಹೇಳ್ತಿದ್ದೆ, ನಾನು ಅತ್ತೆ ಮೇಲಿರೋ ಕಾಳಜಿಗೆ ಹಂಗೆ ಹೇಳ್ತಿದ್ದಿದ್ದು ಅತ್ತೆ ಅಂತ ಹೇಳ್ತಿದ್ರು. ಇವಾಗ ಅತ್ತೆ ಅಂದರೆ ಇವಾಗ ನಿನ್ನ ಮನೆ ಸೊಸೆ ತಾನೆ, ನಾನು ಹೆಂಡ್ತಿನೇ ತಾನೆ, ಮದುವೆ ಆಗಿದೆ ತಾನೆ, ಬಾ ಫಸ್ಟ್ ನೈಟ್ ಮಾಡ್ಕೊಳ್ಳೋಣ ಅಂತ ಹೇಳಿ ಹೇಳ್ತಿರ್ತಾನೆ. ಅಯ್ಯೋ ಏನು ಸಾಹೇಬ್ರೆ ಇನ್ನು 2 ಗಂಟೆ ಶರ್ಟೇ ಬಿಚ್ಕೊಂಡು ಹೋಗುತ್ತೆ, ಬೇಡಪ್ಪ ಬೇಡ ನನಗೆ ಇಷ್ಟ ಇಲ್ಲ ಅಂತೇಳಿ ಹೇಳ್ತಿರ್ತಾನೆ. ಪ್ಲೀಸ್ ಸಾಹೇಬ್ರೆ ಬಿಟ್ಬಿಡಿ ಅಂತ ಹೇಳಿ ಹೇಳ್ತಿರ್ತಾರೆ. ಬಿಟ್ಬಿಡಿ ಅಂತ ಅಂದರೆ ಮತ್ತೆ ಈ ವಿಷಯ ಹೇಳ್ಕೊಡ್ತು ತಾನೇ, ನೀನು ಹೇಳಿದ್ರೆ ಏನಾಗುತ್ತೆ ಅಂತ ಗೊತ್ತು ತಾನೆ, ಗೊತ್ತು, ಏನಾಗುತ್ತೆ ಹೇಳು
ಅಂತ ಕೇಳ್ತಿರ್ತಾನೆ. ಏನಿಲ್ಲ ನೆಕ್ಸ್ಟ್ ಇನ್ನು ಎರಡು ಬಟನ್ ಶರ್ಟ್ ಬಿಚ್ಚಿಬಿಡ್ತೀರ ನೀವು ಅಂತ ಹೇಳಿ ಹೇಳ್ತಿರ್ತಾರೆ. ಭಾರಿ ಬುದ್ಧಿವಂತಿಕೆಲ್ಲ ಚಾಲ್ತಿ ಇದೆ ಕಣೆ ನೀನು, ಎಲ್ಲನೂ ಗೊತ್ತಾಗುತ್ತೆ ಅಲ್ವಾ ನಿನಗೆ ಅಂತ ಹೇಳಿ ಹೇಳ್ತಾ ಇರ್ತಾನೆ ಈ ಕಡೆ ಅಜಿತ್ ಕೂಡ. ಇನ್ನು ನೆಕ್ಸ್ಟ್ ಟೈಮ್ ಏನಾದರೂ ನೀನು ಅಮ್ಮನ ವಿಷಯ ಈ ಮನೆ ಸೊಸೆ ಹಾಗೆ ಹೀಗೆ ಅಂತ ಏನಾದರೂ ಮಾತಾಡ್ಕೊ ಬಂದರೆ ಗೊತ್ತಲ್ಲ ಇನ್ನು ಶರ್ಟಲ್ಲಿರೋ 2 ಬಟನ್ ಬಿಚ್ಚಿಬಿಡ್ತೀನಿ ಅಂತ ಹೇಳಿ ಹೇಳ್ತಾ ಇರ್ತಾರೆ. ಹಬ್ಬ ಈ ಶರ್ಟಲ್ಲಿ ಅಷ್ಟೊಂದು ಪವರ್ ಇದೆಯಾ, ಶರ್ಟಲ್ಲಿ ಬಟನ್ ಬಿಚ್ಚಿದ್ರೆ ಸಾಕು ಹೆಣ್ಮಕ್ಳೇ ಓಡೋಗ್ತಾರೆ ಅಲ್ವಾ ಅಂತ ಹೇಳಿ ಈ ಕಡೆ ಅಜಿತ್ ಕೂಡ ಮಾತಾಡ್ತಾ ಇರ್ತಾನೆ. ಇವತ್ತಿನ ಸಂಚಿಕೆಗೆ ಮುಕ್ತ ಆಯಿತು. ನಾಳಿನ ಸಂಚಿಕೆಯಲ್ಲಿ ಏನಾಯಿತು ಅಂತ ಹೇಳ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್, ಥ್ಯಾಂಕ್ಸ್ ಫಾರ್ ವಾಚಿಂಗ್.